ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಈ ದಿನ ನಾನು ನಿಮಗೆ ಬ್ರಾಹ್ಮಣ ಶೈಲಿಯ ಅಯ್ಯರ್ ರಸಂ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್, ನೀವು ಖಂಡಿತ ಟ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಈಗ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ. ಮೊದಲಿಗೆ ಸಾಸಿವೆ, ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು, 2 ಚಮಚ ತೆಂಗಿನ ತುರಿ, 2 ಚಮಚ ಸಾರಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಿಂಗು ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ, 1 ಟೊಮ್ಯಾಟೊ, ಅರಿಶಿಣದ ಪುಡಿ, ಎಣ್ಣೆ, 1 ಬೌಲ್ ತೊಗರಿಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನಾವು ತೊಗರಿಬೇಳೆಯನ್ನು ತೊಳೆದು ನೆನೆಸಿಟ್ಕೊಳ್ಳೋಣ. ಹಾಗೆ ಹುಣಸೆ ಹಣ್ಣನ್ನು ಕೂಡ ಬಿಸಿನೀರಲ್ಲಿ ನೆನೆಸಿಡೋಣ ತೊಳೆದು. ಈಗ ನೋಡಿ ಫ್ರೆಂಡ್ಸ್, ನಾನು ತೊಗರಿಬೇಳೆನ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕೂಗಕ್ಕೆ. ಅದು ಸುಮಾರು ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಅದಾದ ನಂತರ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನಾನು ಅದರ ಜೊತೆಗೆ ನಿಮಗೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ಟೊಮೆಟೊ ಹಣ್ಣು, ಅದನ್ನು ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ, ಟೊಮೆಟೊ ಹಣ್ಣನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. 4-5 ವಿಜಿಲ್ ಕೂಗಿಸಿ, ಆವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ನಿಮಗೆ ಸಾರು ಒಳಗಡೆ ಬೇಳೆ ಇದ್ದರೆ ಅದು ಬಾಯಿಗೆ ಸಿಗುತ್ತೆ. ಈಗ ನಾವು ಮಂತು ತಗೊಂಡು ಬೇಳೆಯನ್ನು ಚೆನ್ನಾಗಿ ಕಡಿಯೋಣ. ನೋಡಿ ಫ್ರೆಂಡ್ಸ್, ಬೇಳೆ ಏನಾಗುತ್ತೆ, ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಿ ಒಂದು ರೀತಿ ಥಿಕ್ನೆಸ್ ಬರುತ್ತೆ, ನೋಡ್ತಾ ಇದ್ದೀರಾ. ಈಗ ಇದರಿಂದ ಏನಾಗುತ್ತೆ ಅಂತಂದರೆ ಸಾರಲ್ಲಿ ಬೇಳೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾವು ಒಂದು ಖಾಲಿ ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಕೊಂಡು 2 ಸ್ಪೂನು ಖಾರ ಪುಡಿಯನ್ನು ಹಾಕೊಳ್ಳೋಣ, ಅಂದರೆ ಸಾರಿನ ಪುಡಿ. ಇದು ನಾವು ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಟೊಮೆಟೊ ಹಣ್ಣು ಮತ್ತು ಹುಣಸೆ ಹಣ್ಣು ಅಂತ, ಅದೆರಡನ್ನೂ ನೀರಲ್ಲಿ ಚೆನ್ನಾಗಿ ಕಿವುಚಿ ಅದರ ನೀರನ್ನು ಇವಾಗ ನಾನು ಸಾರಿನ ಪುಡಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಈಗಲೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು. ಆ ಒಂದು ಹಸಿ ಸ್ಮೆಲ್ ಇರುತ್ತೆ, ಅದು ಚೆನ್ನಾಗಿ ಹೋಗಬೇಕು. ಮತ್ತು ಖಾರ ಅಷ್ಟೇ, ಅದು ಹಸಿ ಖಾರನೇ ಸಿಗುತ್ತೆ ಬಾಯಿಗೆ, ಅದು ಚೆನ್ನಾಗಿ ಬಾಯ್ಲ್ ಆಗಿಲ್ಲ ಅಂತಂದರೆ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಬಣ್ಣ ಕೂಡ ಬದಲಾಗಿದೆ ನೋಡಿ ಫ್ರೆಂಡ್ಸ್, ಆವಾಗಲೇಗಿಂತ ಈಗ ಚೆನ್ನಾಗಿ ಕುದಿಬೇಕು. ಕುದ್ದು ನೀವು ಏನು ಇಟ್ಟಿರ್ತೀರೋ, ಈಗ 2 ಲೋಟ ಮಾಡಿರ್ತೀರಲ್ಲ, ಅದು ಆಲ್ಮೋಸ್ಟ್ 1 ಲೋಟ ಆ ಥರ ಆಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕುದಿಬೇಕು. ಅದಾದ ನಂತರ ನಾವು ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ಬೇಯಿಸಿರೋ ಅಂಥ ತೊಗರಿಬೇಳೆ ಇಟ್ಕೊಂಡಿದ್ವಲ್ಲ, ಅದನ್ನು ತೆಗೆದು ಈಗ ಸಾರಿಗೆ ನಾನು ಆ ಒಂದು ಮಿಶ್ರಣಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಸಾರು ಮತ್ತು ಆ ಒಂದು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಕುದಿಬೇಕು, ಅದು ಸುಮಾರು ಒಂದು 15 ನಿಮಿಷ ಚೆನ್ನಾಗಿ ಕುದಿದ್ಮೇಲೆ ಕೊನೆಯಲ್ಲಿ ನಾವೇನು ಮಾಡೋಣ, ಒಗ್ಗರಣೆಗೆ ಸಾಸಿವೆ, ಹಿಂಗು ಮತ್ತು ಎಣ್ಣೆ, ಈ 3 ಬೇಕು. ಸೊ ಈಗ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ. ಸಾರು ರೆಡಿಯಾಗಿದೆ. ಅಯ್ಯರ್ ಸ್ಟೈಲ್ನ ರಸಂ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಅನ್ನದ ಜೊತೆ ಹಾಕ್ಕೊಂಡ್ರೆ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಮಾತ್ರ ಇನ್ನೂ ಸಖತ್ ಟೇಸ್ಟಾಗಿರುತ್ತೆ. ದಯವಿಟ್ಟು ನೀವು ಎಲ್ಲ ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಕಮೆಂಟ್ಸ್ ಏನೇ ಇದ್ದರೂ ಹಾಕಿ, ಏನೇ ಇಂಪ್ರೂವ್ಮೆಂಟ್ಸ್ ಇದ್ದರೂ ನಾವು ಖಂಡಿತ ಅಳವಡಿಸ್ಕೊಳ್ತೀವಿ ಫ್ರೆಂಡ್ಸ್. ಇದೇ ಥರ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.